ಮಂಡ್ಯದ ನಾಗಮಂಗಲದಲ್ಲಿ ಪರಿಸ್ಥಿತಿ ಹೇಗೆ ಉದ್ವಿಗ್ನಗೊಂಡಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಇನ್ನು ಕಿಡಿಗೇಡಿಗಳು ಪೆಟ್ರೋಲ್ ಬಾಂಬ್ ಅನ್ನ ಕೂಡ ಹಾಕಿದ್ದಾರೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ಅಪಾರ ಪ್ರಮಾಣದ ಹಾನಿಯನ್ನು ಮಾಡಿದ್ದಾರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ನಾಗಮಂಗಲ ಪಟ್ಟಣ ಅಕ್ಷರಶಃ ಉದ್ವಿಗ್ನಗೊಂಡಿದೆ. ಪೆಟ್ರೋಲ್ ಬಾಂಬ್ ಅನ್ನ ಎಸೆದಿದ್ದಾರೆ ಕಿಡಿಗೇಡಿಗಳು. ನೋಡಿ, ಹಾನಿ ಮಾಡಬೇಕು, ಆಮೇಲೆ ಆ ಮೆರವಣಿಗೆ ಸಾಂಗೋಪಾಂಗವಾಗಿ ನಡಿಬಾರ್ದು ಅನ್ನೋ ಉದ್ದೇಶ, ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಮತ್ತೆ ಮತ್ತೆ ಸಾಕ್ಷಿಗಳು ಸಿಗ್ತಾ ಇದೆ. ಪೆಟ್ರೋಲ್ ಬಾಂಬ್ ಅನ್ನ ಸಂಗ್ರಹಿಸಿದ್ದಾರೆ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಕಲ್ಲುಗಳನ್ನ ಕೂಡ ಸಂಗ್ರಹಿಸಿದ್ದಾರೆ. ಏಕಕಾಲಕ್ಕೆ ಅದೆಲ್ಲವನ್ನ ಬಳಸಿದ್ದಾರೆ. ಹಾಗೂ ಕೆಲವು ಟಾರ್ಗೆಟ್ ಮಾಡಿ ಕೆಲವು ಅಂಗಡಿಗಳಿಗೆ ಬೆಂಕಿ ಹಚ್ಚೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವ ಪ್ಯಾಟ್ರನ್ ನಮಗೆ ಈ ಹಿಂದಿನ ಗಲಭೆಗಳಲ್ಲಿ ಕಾಣೋದಕ್ಕೆ ಸಿಗ್ತಾ ಇತ್ತೋ ಅದೇ ರೀತಿಯಾದಂತಹ ಪ್ಯಾಟ್ರನ್ ಇಲ್ಲಿನ ಸಂಘರ್ಷದಲ್ಲೂ ಕಾಣೋದಕ್ಕೆ ಸಿಗ್ತಾ ಇದೆ. ನಮಗೆ ನಾಗಮಂಗಲದಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ದೃಶ್ಯಾವಳಿಗಳು ಸಾಕ್ಷಿ ಹೇಳ್ತಾ ಇದೆ. ಒಂದೊಂದು ವಿಡಿಯೋ ಕೂಡ ಸಾವಿರ ಸಾವಿರ ಪದಗಳಿಗೆ ಸಮ ಆಗ್ತಾ ಇದೆ. ಯಾರದ್ದೋ ಅಮಾಯಕನ ಬೈಕು ಮತಾಂಧತೆಯ ಅಫೀಮಿಗೆ ಬಲಿಯಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅಲ್ಲಿ ಚಾಚಿಕೊಂಡಿದೆ ಹಾಗೂ ಭಯದ ವಾತಾವರಣ ಹೆಂಗೆ ಸೃಷ್ಟಿಯಾಗಿದೆ ನಾಗಮಂಗಲದಲ್ಲಿ ಅಂತ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಆಮೇಲೆ ಪೊಲೀಸರ ಭದ್ರತಾ ವೈಫಲ್ಯದ ಬಗ್ಗೆ ಕೂಡ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಪ್ರತಿ ವರ್ಷ ಇಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ಮುಂಜಾಗ್ರತಾ ಕ್ರಮವನ್ನ ನೀವು ವಹಿಸಬೇಕಾಗಿತ್ತು. ಸೆಕ್ಯೂರಿಟಿಯನ್ನ ಒಂದು ಮೆರವಣಿಗೆಗೆ ಕೊಡೋದು ಯಾರ ಜವಾಬ್ದಾರಿ? ಹೂ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್? ಪೊಲೀಸ್ ಅಧಿಕಾರಿಗಳೇ. ಆದ್ರೆ ಇಲ್ಲ, ಅದನ್ನ ಕೊಟ್ಟಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಪೊಲೀಸ್ ಅಧಿಕಾರಿಗಳು ಸೆಕ್ಯೂರಿಟಿ ಕೊಟ್ರೆ ಒಮ್ಮೆಲೆಗೆ 150 ಜನ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಏನಾಗಬೇಕೋ ಅದೇ ಆಗಿದೆ, ಏನಾಗಬಹುದೋ ಅದೇ ಆಗಿದೆ. ವಿಶ್ವ ಹಿಂದೂ ಪರಿಷತ್ನ ಮಹೇಶ್ ಅನ್ನೋರು ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್. ಮಹೇಶ್ ಅವರೇ, ಯಾಕೆ ಹೀಗಾಯ್ತು ಅಂತ ಅನ್ಸುತ್ತೆ? ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮೇಡಮ್ ಈಗಲೂ ಕೂಡ ತುಂಬಾ ತೊಂದರೆ ಇದೆ ಮೇಡಮ್. ಆಕ್ಚುಲಿ ಬಂದು ಮೇಡಮ್ ಅವರೆಲ್ಲ ನಮ್ಮ ಮೇಲೆ ಕಲ್ಲು ಎಸುತ್ತಾ ಮತ್ತೆ ಬಾಟುಗಳನ್ನ ಎಸ್ತಿದ್ದಾರೆ ಮೇಡಮ್. ತುಂಬಾ ಭಯಭೀತ ವಾತಾವರಣ ಇದೆ ಮೇಡಮ್. ಮುಸಲ್ಮಾನರು ಮೇಡಮ್ ನಮ್ಗೆ ಮೇಡಮ್, ನಾವು ಸಂಜೆ ಇವತ್ತು ಮೇಡಮ್ ನಮ್ಮ ಹುಡುಗರು ಗಣಪತಿ ವಿಸರ್ಜನೆ ಮಾಡುವಂತ ಹುಡುಗರು ಬಜ್ರಿಕೊಪ್ಪ ಹುಡುಗರು ಮೇಡಮ್, ಅವರೆಲ್ಲ ನಾವು ಗಣಪತಿ ವಿಸರ್ಜನೆ ಮಾಡಕ್ ಹೋದಾಗ ಮೇಡಮ್ ಅಲ್ಲಿ ಒಂದು ಮಾಮೂಲಿ ಮೇಡಮ್, ಈಗ ಅದೇ ಕಲರ್ ಪೇಪರ್ ಎಲ್ಲ ಆರುತ್ತಲ್ಲ ಮೇಡಮ್, ಆತರ ಪೇಪರ್ ಆರ್ದಾಗ ಅದನ್ನ ಅವರು ಪ್ರಶ್ನೆ ಮಾಡಿ ಮೇಡಮ್ ಕಲ್ ತೂರಾಟ ಮಾಡಿ ಹೆಚ್ಚು ಕಡಿಮೆ ನಮ್ಮ ಒಂದು ಕಾರ್ಯಕರ್ತರು ಮೇಡಮ್ ಒಂದು 10 ಜನಕ್ಕೆ ಮೇಡಮ್ ತುಂಬಾ ಏಟಾಗಿದೆ ಮೇಡಮ್. ಅವರು ಯಾವ ರೀತಿ ಅಂತಂದ್ರೆ ಮೇಡಮ್, ಇದು ಒಂಥರ ನಾಗರಿಕ ಸಮಾಜ ತಲೆ ತಗ್ಸೋ ರೀತಿ ಮಾತಾಡ್ತಿದಾರೆ ಮೇಡಮ್ ಅವರು. ಈಗ ಮೆರವಣಿಗೆಗೆಲ್ಲ ಮುಂಚೆ ಹಿಂದೂ ಮುಸ್ಲಿಂ ಮುಖಂಡರು ಕೂತ್ಕೊಂಡು ಇಂತ ಸ್ವಲ್ಪ ಸೆನ್ಸಿಟಿವ್ ಜಾಗದಲ್ಲೆಲ್ಲ ಮೀಟಿಂಗ್ ಮಾಡ್ಬಿಟ್ಟು ಅವಕಾಶ ಮಾಡಿಸ್ಕೊಡ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಮಾಡ್ತಾರೆ. ಅದೆಲ್ಲ ಆಗಿತ್ತಾ ಅಲ್ಲಿ? ಮೇಡಮ್ ಖಂಡಿತ ಆಗಿರ್ಲಿಲ್ಲ ಮೇಡಮ್ ಇಲ್ಲಿ. ಯಾಕೆಂತಂದ್ರೆ ನಮ್ಮಲ್ಲಿ ಯಾವ ರೀತಿ ಆತರ ಇರ್ಲಿಲ್ಲ ಮೇಡಮ್ ಈಗ. ಹಾ ಮೇಡಮ್, ಆತರ ಏನಿರ್ಲಿಲ್ಲ ಆತರ. ಇದಕ್ಕೆ ಮುಂಚೆ ಯಾವ ರೀತಿ ಆತರ ಘಟನೆಗಳಾಗಿರ್ಲಿಲ್ಲ ಮೇಡಮ್. ಇತ್ತೀಚೆಗೆ ಕೆಲವು ಮತಾಂಧ ಶಕ್ತಿಗಳು ಮೇಡಮ್ ಈ ತರ ಒಗ್ಗೂಡಿ ಈ ತರ ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದು ಮೇಡಮ್. ಯಾವ್ದಾದ್ರು ನಿಷೇಧಿತ ಸಂಘಟನೆ ಕೈವಾಡ ಇದೆ ಅಂತ ಅನ್ಸುತ್ತಾ ಮೇಡಮ್? ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಹೇಳ್ಬೇಕು ಮೇಡಮ್. ನಮ್ಗೆ ಅದ್ರ ಬಗ್ಗೆ ಯಾವ್ದೇ ರೀತಿ ಮಾಹಿತಿ ಇಲ್ಲ. ಹಾ ಮೇಡಮ್. ಎಷ್ಟು ವರ್ಷದ ಯುವಕರು ಈಗ ಅಟ್ಯಾಕ್ ಮಾಡಿದವ್ರು? ಎಷ್ಟು ವರ್ಷ ಯುವಕರು? ಅವರೆಲ್ಲ ಏನ್ ಹೇಳ್ತಾ ಇದ್ರು? ಏನನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಅವರು? ಅದೇ ಮೇಡಮ್, ನೀವು ನಮ್ಮ ಏರಿಯಾಗೆ ಬರಬಾರ್ದು ಅನ್ನೋದು ಒಂದನ್ನ ತುಂಬಾ ಪ್ರಸ್ತಾಪ ಮಾಡ್ತಿದ್ರು ಮೇಡಮ್. ಅಂದ್ರೆ ಈ ಉತ್ಸವ ಮೂರ್ತಿ ಬರಬಾರ್ದು ಅನ್ನೋದಾ ಅಥವಾ ನೀವ್ ಯಾರು ಬರಬಾರ್ದು ಅನ್ನೋದಾ? ಇಲ್ಲ ಮೇಡಮ್, ಈ ಗಣಪತಿ ವಿಸರ್ಜನೆ ಅಥವಾ ಮತ್ತೊಂದು ಈ ಹಿಂದೂ ಕಾರ್ಯಕ್ರಮನ ಇಲ್ಲಿ ಯಾವ ರೀತಿ ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಮೇಡಮ್. ಈಗ ನಾವು ಮೂಲ ನಿವಾಸಿಗಳು ಇಲ್ಲಿ ಬರಬಾರ್ದು ಅನ್ನೋದು ಅವ್ರ ಉದ್ದೇಶ ಮೇಡಮ್ ಅವ್ರಿಗೆ. ಪೊಲೀಸ್ ಸಿಬ್ಬಂದಿಗಳ ಭದ್ರತೆ ಕೊಡ್ಬೇಕಾಗತ್ತಲ್ವಾ? ಇಂಥ ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗ್ತೀವಿ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆ ಕೊಡ್ಬೇಕಾಗತ್ತೆ. ನೀವು ಮನವಿಯನ್ನು ಮಾಡ್ಕೊಂಡಿದ್ರಾ? ಪರ್ಮಿಷನ್ ಲೆಟರ್ ಎಲ್ಲ ಕೊಟ್ಟಿದ್ರಾ? ಹೆಂಗೆ ಅಂತ ಇದಕ್ಕೆ? ಮೇಡಮ್ ಆಕ್ಚುಲಿ ಮೇಡಮ್ ಈಗ ನಾವು ಯಾವುದೇ ಗಣೇಶ ವಿಸರ್ಜನೆ ಮಾಡಬೇಕು ಅಂದ್ರೆ ಮೇಡಮ್ ನಾವು ಮುಂಚೆನೆ ಪರ್ಮಿಷನ್ ತಗೋತೀವಿ ಮೇಡಮ್. ಹೌದು, ಅವ್ರು ಬಂದಿರ್ತಾರೆ ಮೇಡಮ್. ಇದು ಒಂಥರ ಪೂರ್ವ ನಿಯೋಜಿತ ಕೃತ್ಯ ಅನ್ಸುತ್ತೆ ಮೇಡಮ್ ನನಗೆ ಅನ್ಸ್ತಾ ಇರೋದು ಮೇಲ್ನೋಟಕ್ಕೆ. ಯಾವ್ಯಾವ ವಿಚಾರ ನೋಡಿದಾಗ ಪೂರ್ವ ನಿಯೋಜಿತ ಕೃತ್ಯ ಅಂತ ಅನ್ಸ್ತು ಮೇಡಮ್? ಈಗ ಕಲ್ ತೂರಾಟ, ಬಾಟಲಿ ಎಸೆತ, ಇವೆಲ್ಲ ನೋಡಿದಾಗ ಮೇಡಮ್ ಅವರೆಲ್ಲ ಒಂಥರ ಪ್ರಿಪೇರ್ಡ್ ಘಟನೆ ಅಂತ ಅನ್ಸುತ್ತೆ ಮೇಡಮ್ ನಮಗೆ ಮೇಲ್ನೋಟಕ್ಕೆ. ಆಮೇಲೆ ಮುಂಚೆಯಿಂದ ಮೇಡಮ್ ನಾವೇನು ಈಗ ಹೊಸದಾಗೇನು ಹೋಗ್ತಲ್ಲ ಮೇಡಮ್, ನಮ್ಮಲ್ಲಿ ಒಂದು 70-80 ವರ್ಷದ ಹಿಂದೆಯಿಂದ ಮೇಡಮ್ ಗಣಪತಿ ಕೂರ್ಸ್ಕೊಂಡ್ ಬರ್ತೇವೆ ಮೇಡಮ್ ನಾಗಮಂಗಲದಲ್ಲಿ. ಕಳೆದ ವರ್ಷನೂ ಕೂಡ ಇದೇ ತರ ಆಗಿತ್ತು ಮೇಡಮ್. ಒಂದು ಕೋಟೆ ಗಣಪತಿ ಅಂತ ಗೊತ್ತಿರ್ಬೋದು, ಅದು ಇತಿಹಾಸ ಪ್ರಸಿದ್ಧ ಮೇಡಮ್. ಅದು ಅದ್ರದ್ದು ಕೂಡ ಕಳೆದ ವರ್ಷ ಇದೇ ತರ ಆಗಿತ್ತು. ರೈಟ್ ಮಹೇಶ್ ಅವರೇ, ರೈಟ್. ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ, ನೋಡೋಣ ಏನ್ ಮಾಡ್ತಾರೆ, ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ.